ರಿಸಲ್ಟ್ ಬಗ್ಗೆ ತುಂಬಾ ತಲೆ ಕೆಡಿಸಿಕೊಂಡಿಲ್ಲ. ರಿಸಲ್ಟ್ ಬಗ್ಗೆ ನಾನು ಅಷ್ಟೊಂದು ಚಿಂತೆ ಮಾಡಲ್ಲ. ಫಲಿತಾಂಶದ ಬಗ್ಗೆ ನನಗೆ ಸ್ವಲ್ಪ ಕುತೂಹಲ ಇದೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುಮಲತಾ. ಈಗಾಗಲೇ ನನಗೆ ಯಾವುದೇ ಟೆನ್ಷನ್ ಇಲ್ಲ. ಆ ರಿಸಲ್ಟ್ ಬಗ್ಗೆ ನಾನು ತುಂಬಾ ತಲೆ ಕೆಡಿಸಿಕೊಂಡಿಲ್ಲ. ರಿಸಲ್ಟ್ ಬಗ್ಗೆ ಅಷ್ಟೊಂದು ಚಿಂತೆ ಮಾಡುವ ಅಗತ್ಯ ಕೂಡ ಇಲ್ಲ. ಆದ್ರೆ ಸ್ವಲ್ಪ ಕುತೂಹಲ ಇದೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಿನಕ್ಕೊಂದು ಸಮೀಕ್ಷೆ ಬರ್ತಾ ಇದೆ, ಅದರ ಕುರಿತು ನಾನೇನು ಚಿಂತೆ ಮಾಡ್ತಾ ಇಲ್ಲ. ಪ್ರಚಾರದ ನಂತರ ದರ್ಶನ್ ಯಶ್ ಒಟ್ಟಿಗೆ ಕೂತು ಚರ್ಚೆಯನ್ನು ಕೂಡ ಮಾಡಿಲ್ಲ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುಮಲತಾ. ಇದು ನರೇಂದ್ರ ಸ್ವಾಮಿ ಅನ್ನದಾನಿ ಮನಸ್ತಾಪಕ್ಕೆ ನಾನು ಕಾರಣವಲ್ಲ. ಜೋಡೆತ್ತು ನಿಖಿಲ್ ಎಲಿಜಪ್ಪ ಸಿನಿಮಾಗಳಿಗೆ ಒಳ್ಳೆಯದಾಗಲಿ ಅನ್ನುವ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಸುಮಲತಾ. ಮಂಡ್ಯದಲ್ಲಿ ನಮ್ಮ ಸ್ವಂತ ಜಾಗದಲ್ಲಿ ಮನೆ ಕಟ್ಟುವ ಪ್ಲಾನ್ ಇದೆ ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಆಗ್ತಾ ಇಲ್ಲ. ಐ ಡೋಂಟ್ ಫೀಲ್ ಟೆನ್ಷನ್. ನಾನು ತುಂಬಾ ಕೂಲ್ ಆಗಿದೆ. ವೋಟಿಂಗ್ ದಿನ ನಮಗೊಂದು ಫೀಡ್ಬ್ಯಾಕ್ ಅನ್ನೋದು ಜನರ ಎಕ್ಸ್ಪ್ರೆಷನ್ಸ್ ಅಥವಾ ಅವ್ರ ಮಾತುಗಳಿಂದ ನಮ್ಗೆ ಸಿಕ್ಕಿದ್ದು ತುಂಬಾ ಪಾಸಿಟಿವ್ ಅಂತ ಅನ್ನಿಸ್ತಾ ಇತ್ತು. ಬಟ್ ನಾವೇನು ಸರ್ವೇಸ್ ಮಾಡಿರಲಿಲ್ಲ. ಈ ರಿಪೋರ್ಟ್ಸ್ನು ನಾನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ. ಯಾಕೆಂದ್ರೆ ಒಂದೊಂದು ದಿನ ಒಂದೊಂದು ಡಿಫ್ರೆಂಟ್ ರಿಪೋರ್ಟ್ ಅಂತ ಬರ್ತಾ ಇದೆ ಮೀಡಿಯಲ್ಲಿ. ಸೊ ನಾನು ಯಾವುದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ. ಜನ ತುಂಬಾನೇ ಪಾಸಿಟಿವ್ ಆಗಿದ್ದಾರೆ, ತುಂಬಾ ಖುಷಿಯಾಗಿದ್ದಾರೆ. ಎಲ್ಲ ಒಳ್ಳೇದಾಗುತ್ತೆ, ನಾವು ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸ್ಟೇಜ್ ಮೇಲೆ ಜೋಡೆತ್ತು ಅಂತ ಒಂದು ಪದ ಬಂತು, ಆಮೇಲೆ ಟ್ರೋಲ್ ಆಯ್ತು ನಿಖಿಲ್ ಎಲ್ಲಿದ್ಯಪ್ಪ ಅಂತ. ಸೊ ಅದೆಲ್ಲ ಈಗ ಸಿನಿಮಾ ರೂಪ ಪಡ್ಕೋತಿದೆ. ಏನ್ ಅನಿಸಿದೆ ಸುಮಲತಾ ಅವರ ಮನಸ್ಸಲ್ಲಿ? ಒಳ್ಳೇದಾಗ್ಲಿ ಅಂತ ಅನ್ಸುತ್ತೆ ಅಷ್ಟೇ. ಬಟ್ ನಾನು ಓವರ್ ಕಾನ್ಫಿಡೆನ್ಸ್ ಆಗಿ ಅಥವಾ ಆರಗೆಂಟ್ ಆಗಿ ನಾನೇ ಗೆಲ್ತೀನಿ ಅಥವಾ ಇಷ್ಟು ಲೀಡಿಂದ ಗೆಲ್ತೀನಿ, ಇಷ್ಟು ಲಕ್ಷಗಳ ಮತಗಳಿಂದ ಗೆಲ್ತೀನಿ ಅನ್ನೋ ಮಾತುಗಳನ್ನ ನಾನು ಹೇಳೋಕೆ ಹೋಗಲ್ಲ. ಖಂಡಿತ ನನಗೆ ಒಂದು ಪಾಸಿಟಿವ್ ವೈಬ್ಸ್ ಅನ್ನಿಸ್ತಾ ಇದೆ. ವೆನ್ ಎವರ್ ಐ ಗಾನ್ ಕ್ಯಾಂಪೇನಿಂಗ್ ಅಲ್ಲಾಗ್ಲಿ ಅಥವಾ ವೋಟಿಂಗ್ ದಿನ ಒಂದಷ್ಟು ಬೂತ್ಗಳ ಕಡೆ ಹೋದಾಗ್ಲೇ ಇರಲಿ, ಖಂಡಿತ ಇದೆ. ನಮ್ದೇ ಅಲ್ಲಿ ಸೈಟ್ ಜಮೀನಿದೆ, ಸೊ ಅಲ್ಲೇ ಕಟ್ಟಬೇಕು ಅಂತ ಆಸೆ. ಇಲ್ಲ, ಅದು ನಾವು ಮೀಟ್ ಮಾಡಿಲ್ಲ, ಯಾಕಂದ್ರೆ ಅವರು ಬ್ಯುಸಿ ಆಗಿದ್ದಾರೆ. ಅದಾದ್ಮೇಲೆ ಐ ಥಿಂಕ್ ಶೂಟಿಂಗ್ ಅಲ್ಲಿ. ಬಟ್ ಫೋನಲ್ಲಿ ಅವಾಗ ಮಾತಾಡ್ತೀವಿ. ಎಲ್ಲರೂ ದೇ ಹ್ಯಾವ್ ಗಿವನ್ ಮಿ ಅ ಪಾಸಿಟಿವ್ ಫೀಡ್ಬ್ಯಾಕೇ ಬಂತು ನಮಗೂ ಅನ್ನೋ ತರನೇ ಹೇಳಿದ್ದಾರೆ. ನನಗೆ